ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಸ್ಪರ್ಧಾತ್ಮಕ ಪರೀಕ್ಷೆಗಳ ಎಲ್ಲ ತಯಾರಿಗಾಗಿ ನೀವು ನಮ್ಮ ವೆಬ್ಸೈಟ್ ಆದಂಥ SBKKannada.comಗೆ ಭೇಟಿಯನ್ನು ಕೊಡ್ಬೋದು. ಇದು FDA ಮತ್ತು STA ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯ ಸರಣಿ 2. ನಿನ್ನೆಯ ಪ್ರಶ್ನೆಗಳನ್ನು ನೋಡೋದಾದರೆ, ಸರ್ದಾರ್ ವಲ್ಲಭಾಯ್ ಪಟೇಲರಿಗೆ ಸರ್ದಾರ್ ಎಂಬ ಬಿರುದನ್ನು ಸೂಚಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದೆ. ಕಮೆಂಟ್ ಮಾಡಿದಂಥ ಎಲ್ಲರೂ ಸರಿಯಾದಂಥ ಉತ್ತರವನ್ನು ಕೊಟ್ಟಿದ್ದೀರಾ. ಮಹಾತ್ಮ ಗಾಂಧೀಜಿಯವರು ಸರ್ದಾರ್ ವಲ್ಲಭಾಯ್ ಪಟೇಲರಿಗೆ ಸರ್ದಾರ್ ಎಂಬ ಬಿರುದನ್ನು ಕೊಟ್ಟಿದ್ದರು. ಮತ್ತು ಪಟೇಲರ ಬಗ್ಗೆ ವಿವರಣೆಯನ್ನು ಭಾಳ ಚೆನ್ನಾಗಿ ಬರೆದಿದ್ದಾರೆ. ಕಾಮೆಂಟ್ ಸೆಕ್ಷನಲ್ಲಿದೆ, ಹೋಗಿ ನೀವು ಕಳೆದ ವಿಡಿಯೋದ ಕಾಮೆಂಟ್ ಸೆಕ್ಷನಲ್ಲಿ ಓದ್ಕೋಬೋದು. ಭಾರತದಲ್ಲಿ ಮೊದಲ ಬಾರಿಗೆ ಚಿನ್ನದ ನಾಣ್ಯವನ್ನು ಅಚ್ಚು ಹಾಕಿದವರು ಯಾರು ಅಂತ ಪ್ರಶ್ನೆ. ಆಪ್ಷನ್ 3 ಕುಶಾಣರು ಸರಿಯಾದಂಥ ಉತ್ತರ. ಇವತ್ತಿನ ಪ್ರಶ್ನೆ ವಿಡಿಯೋದ ಕೊನೆಯಲ್ಲಿ ಕೇಳಲಾಗುತ್ತೆ. ಅದಕ್ಕೂ ಮುಂಚೆ ಇವತ್ತಿನ ಪ್ರಶ್ನೆಗಳನ್ನು ಶುರು ಮಾಡೋಣ. ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದ ಒಂದಿಗೆ ಕೊನೆಯಾಯಿತು? ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಯಾಯಿತು? ಮದ್ರಾಸ್ ಒಪ್ಪಂದ, ಮಂಗಳೂರು ಒಪ್ಪಂದ, ಶ್ರೀರಂಗಪಟ್ಟಣ ಒಪ್ಪಂದ, ಮೇಲಿನ ಯಾವುದೂ ಅಲ್ಲ. ಸೊ ಆಂಗ್ಲೋ ಮೈಸೂರು ಯುದ್ಧಗಳ ಬಗ್ಗೆ ಓದಿದರೆ ನಿಮಗೆ ಪರಿಪೂರ್ಣ ಮಾಹಿತಿ ಇದ್ರ ಬಗ್ಗೆ ಇರುತ್ತೆ. ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮಂಗಳೂರು ಒಪ್ಪಂದ ಮಾಡ್ಕೊಳ್ಳೋ ಮೂಲಕ ಕೊನೆಯಾಗುತ್ತೆ. ಅದ್ರ ಬಗ್ಗೆ ಸಣ್ಣ ಹಿನ್ನೆಲೆಯನ್ನು ನೋಡೋಣ. ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಬ್ರಿಟಿಷರ ಜೊತೆ ನಡೆಸಿದಂಥ ಯುದ್ಧಗಳನ್ನು ನಾವು ಇತಿಹಾಸದಲ್ಲಿ ಆಂಗ್ಲೋ ಮೈಸೂರು ಯುದ್ಧಗಳು ಅಂತ ಕರಿತೀವಿ. 1767ರಿಂದ 1799 ತನಕ 4 ಆಂಗ್ಲೋ ಮೈಸೂರು ಯುದ್ಧಗಳು ಈ ಕಾಲಾವಧಿಯಲ್ಲಿ ಘಟಿಸ್ತವೆ. ಯಾವ್ಯಾವುದು ನೋಡ್ತಾ ಹೋಗೋಣ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ 1967ರಿಂದ 69ರವರೆಗೆ ನಡೀತು. ಹೈದರಾಲಿ ಮತ್ತು ಬ್ರಿಟಿಷರ ನಡುವೆ ಯುದ್ಧ ನಡೀತದೆ. ಇದರಲ್ಲಿ ಹೈದರಾಲಿ ಪ್ರಭುತ್ವವನ್ನು ಸಾಧಿಸ್ತಾನೆ. ಜೊತೆಗೆ ಮದ್ರಾಸ್ ಒಪ್ಪಂದವನ್ನು ಮಾಡ್ಕೊಳ್ಳೋ ಮೂಲಕ ಬ್ರಿಟಿಷರು ಈ ಒಂದು ಯುದ್ಧಕ್ಕೆ ಕೊನೆಯಾಡ್ತಾರೆ. ನೆನಪಲ್ಲಿಟ್ಕೊಂಡಿರಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಒಂದು ಸೀರೀಸಲ್ಲಿ ನಾನು ಎಕ್ಸ್ಪ್ಲನೇಷನ್ ಪಾರ್ಟ್ ಏನು ಹೇಳ್ತೀನಿ ಅದನ್ನೆಲ್ಲ ನೀವು ಓದ್ಕೋಬೇಕು, ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಾಂದರೆ ಈ ಒಂದು ಸೀರೀಸ್ ವೇಸ್ಟ್ ಆಗಿಬಿಡುತ್ತೆ. ಸ್ಟ್ರೈಟ್ ಕ್ವಶನ್ಸ್ ಬರೋದಿಲ್ಲ ಎಕ್ಸಾಮಿನೇಷನ್ಸಲ್ಲಿ. ಎಲ್ಲ ಸ್ಟ್ರೈಟ್ ಕ್ವಶನ್ಸ್ ತುಂಬ ಕಡಿಮೆ ಇರ್ತವೆ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಹೈದರಾಲಿ ಮತ್ತು ಬ್ರಿಟಿಷರ ನಡುವೆ ನಡೀತು. ಇಲ್ಲಿ ಡಾಮಿನೇಟ್ ಮಾಡಿದ್ದು ಹೈದರಾಲಿ. ಹಾಗಾಗಿ ಬ್ರಿಟಿಷರು ಏನು ಮಾಡ್ತಾರೆ, ಮದ್ರಾಸ್ ಒಪ್ಪಂದವನ್ನು ಮಾಡ್ಕೋತಾರೆ. 1767ರಿಂದ 69ರವರೆಗೆ ಯುದ್ಧ ನಡೀತದೆ. 69ರಲ್ಲಿ ಮದ್ರಾಸ್ ಒಪ್ಪಂದ ಆಗುತ್ತೆ. ನೆಕ್ಸ್ಟು ಮತ್ತೊಮ್ಮೆ ಯುದ್ಧ ಶುರುವಾಗುತ್ತೆ ಬ್ರಿಟಿಷರು ಮತ್ತು ಹೈದರಾಲಿ ನಡುವೆ. ಈ ಒಂದು ಯುದ್ಧ ಘಟಿಸಿದಂಥ 11 ವರ್ಷಗಳ ನಂತರ, ಅಂದರೆ 1780ರಿಂದ 84ರ ನಡುವೆ 4ರಿಂದ 5 ವರ್ಷಗಳ ಕಾಲ ಈ ಯುದ್ಧ ನಡೀತದೆ, ಎರಡನೇ ಆಂಗ್ಲೋ ಮೈಸೂರು ಯುದ್ಧ. ಈ ಯುದ್ಧ ನಡೆಯುವ ಸಂದರ್ಭದಲ್ಲಿ 1782ರಲ್ಲಿ ಯುದ್ಧದ ಮಧ್ಯಂತರದಲ್ಲಿ ಹೈದರಾಲಿ ಮರಣ ಹೊಂದ್ತಾನೆ. ಇದನ್ನು ನೀವು ನೆನಪಲ್ಲಿಟ್ಕೋಬೇಕು. ಯಾವ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೈದರಾಲಿಯು ಮರಣ ಹೊಂದಿದನು? ಸೊ ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೈದರಾಲಿ 1782ರಲ್ಲಿ ಮರಣ ಹೊಂದ್ತಾನೆ. ತದನಂತರ ಇವರ ಮಗ ಟಿಪ್ಪು ಸುಲ್ತಾನ್ ಈ ಯುದ್ಧವನ್ನು ಮುಂದುವರಿಸಿ ಬ್ರಿಟಿಷರ ಜೊತೆ ಮಂಗಳೂರು ಒಪ್ಪಂದವನ್ನು ಮಾಡ್ಕೊಳ್ಳೋ ಮೂಲಕ ಈ ಒಂದು ಯುದ್ಧಕ್ಕೆ ಕೊನೆ ಹಾಡಲಾಗುತ್ತೆ. ಮೊದಲ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಮದ್ರಾಸ್ ಒಪ್ಪಂದ, ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಮಂಗಳೂರು ಒಪ್ಪಂದ. ಇನ್ನು ಮೂರನೇ ಆಂಗ್ಲೋ ಮೈಸೂರು ಯುದ್ಧ 1790ರಿಂದ 92ರವರೆಗೆ ನಡೆಸ್ತಾರೆ. ಈ ಒಂದು ಯುದ್ಧ ಬ್ರಿಟಿಷರು ಮತ್ತು ಟಿಪ್ಪು ಸುಲ್ತಾನ್ ನಡುವೆ ನಡೀತದೆ. ಈ ಯುದ್ಧದಲ್ಲಿ ಟಿಪ್ಪು ಸೋಲ್ಬೇಕಾಗತ್ತೆ. ಇದ್ರ ಬಗ್ಗೆ ಭಾಳಷ್ಟು ಹಿನ್ನೆಲೆ ಇದೆ, ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಓದಿದ್ರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಈ ಯುದ್ಧದಲ್ಲಿ ಟಿಪ್ಪು ಸೋಲ್ತಾನೆ. ಜೊತೆಗೆ ಶ್ರೀರಂಗಪಟ್ಟಣ ಒಪ್ಪಂದವನ್ನು ಬ್ರಿಟಿಷರ ಜೊತೆ ಮಾಡಿಕೊಂಡು ಈ ಯುದ್ಧಕ್ಕೆ ಸಮಾಪ್ತಿಯನ್ನು ಹಾಡಲಾಗುತ್ತೆ. ಇನ್ನು ಕೊನೆ ಬಾರಿ ಫೇಸ್ ಆಫ್ ಅಂತ ಹೇಳ್ತೀವಿ, ಲಾಸ್ಟ್ ಫೇಸ್ ಆಫ್ ಆಗಿದ್ದು 4ನೇ ಆಂಗ್ಲೋ ಮೈಸೂರು ಯುದ್ಧ ಬ್ರಿಟಿಷರು ಮತ್ತು ಟಿಪ್ಪುವಿನ ನಡುವೆ 1799ರಲ್ಲಿ ನಡೀತದೆ. ಈ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಮರಣ ಹೊಂದ್ತಾನೆ. ಈ 4 ಆಂಗ್ಲೋ ಮೈಸೂರು ಯುದ್ಧಗಳು ನಿಮಗೆ ನೆನಪಲ್ಲಿರಬೇಕು. ಯಾರ ನಡುವೆ ಯುದ್ಧ ನಡೀತು, ಯಾವ ಕಾಲಮಾನದಲ್ಲಿ ಯುದ್ಧ ನಡೀತು, ಜೊತೆಗೆ ಯಾವ ಒಪ್ಪಂದಗಳನ್ನು ಮಾಡ್ಕೊಳ್ಳೋ ಮೂಲಕ ಯುದ್ಧವನ್ನು ಸಮಾಪ್ತಿ ಮಾಡಿದರು. ಮದ್ರಾಸ್ ಒಪ್ಪಂದ, ಮಂಗಳೂರು ಒಪ್ಪಂದ, ಶ್ರೀರಂಗಪಟ್ಟಣ ಒಪ್ಪಂದ. ಇನ್ನು ಕೊನೆ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಮರಣ ಹೊಂದ್ತಾನೆ. ಇವರ ತಂದೆ ಹೈದರಾಲಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಮರಣ ಹೊಂದ್ತಾನೆ. ಇಷ್ಟು ಕೂಡ ನಿಮಗೆ ಗೊತ್ತಿರಲಿ. ಎರಡನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಕಾವೇರಿ ನದಿಗೆ ಸಂಬಂಧಿಸಿದ ಅಣೆಕಟ್ಟು ಆಗಿರುವುದಿಲ್ಲ. ಕೆಳಗಿನವುಗಳಲ್ಲಿ ಯಾವುದು ಕಾವೇರಿ ನದಿಗೆ ಸಂಬಂಧಿಸಿದ ಅಣೆಕಟ್ಟು ಆಗಿರುವುದಿಲ್ಲ? ಕೃಷ್ಣರಾಜಸಾಗರ ಅಣೆಕಟ್ಟು, ಮೆಟ್ಟೂರು ಅಣೆಕಟ್ಟು, ಗ್ರ್ಯಾಂಡ್ ಅಣೆಕಟ್ಟು, ರಾಜ ಲಕಮಗೌಡ ಅಣೆಕಟ್ಟು. ಇವು 4ರಲ್ಲಿ ಯಾವುದು ಕಾವೇರಿ ನದಿಗೆ ಸಂಬಂಧಪಟ್ಟಂಥ ಅಣೆಕಟ್ಟು ಅಲ್ಲ? ಅಂದರೆ 3 ಕಾವೇರಿ ನದಿಗೆ ಸಂಬಂಧಪಟ್ಟ ಅಣೆಕಟ್ಟಾಗಿದೆ, ಯಾವುದೋ ಒಂದು ಕಾವೇರಿ ನದಿಗೆ ಸಂಬಂಧಪಟ್ಟಿಲ್ಲ. ಅದ್ಯಾವುದು ಅಂತ ಗುರುತಿಸಬೇಕು. ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ರಾಜ ಲಕಮಗೌಡ ಅಣೆಕಟ್ಟು. ಮೇಲಿನ 3 ಕೂಡ ಕೃಷ್ಣರಾಜಸಾಗರ, KRS ಇರ್ಬೋದು, ಮೆಟ್ಟೂರು ಇರ್ಬೋದು, ಗ್ರ್ಯಾಂಡ್ ಇರ್ಬೋದು, ಇವು 3 ಕೂಡ ಕಾವೇರಿ ನದಿಗೆ ಸಂಬಂಧಪಡ್ತವೆ. ಅದ್ರ ಬಗ್ಗೆ ಸ್ವಲ್ಪ ನೋಡೋಣ. ಅದಕ್ಕೂ ಮುಂಚೆ 4ನೇ ಆಪ್ಷನ್ ಗುಂಪಿಂದ ಆಚೆ ತೆಗೆದ್ವಲ್ಲ ಅದನ್ನು ನೋಡೋದಾದರೆ
ರಾಜ ಲಕಮಗೌಡ ಅಣೆಕಟ್ಟು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡ್ಕಲ್ ಹಳ್ಳಿಯ ಬಳಿ ಕೃಷ್ಣಾ ನದಿಯ ಉಪನದಿಯಾದಂಥ ಘಟಪ್ರಭಾ ನದಿಗೆ ನಿರ್ಮಾಣ ಮಾಡಿರ್ತಕ್ಕಂಥ ಅಣೆಕಟ್ಟಾಗಿದೆ. ಅರ್ಥ ಆಯ್ತಾ? ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಕೃಷ್ಣಾ ನದಿಯ ಉಪನದಿ ಘಟಪ್ರಭಾ ನದಿಗೆ ರಾಜ ಲಕಮಗೌಡ ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗಿದೆ. ಇನ್ನು ಕಾವೇರಿ ನದಿಗೆ KRS ಅಣೆಕಟ್ಟು ನಮ್ಮ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಬಳಿ ನಿರ್ಮಾಣ ಮಾಡಿರೋದು ನಿಮಗೆಲ್ಲ ಗೊತ್ತೇ ಇರ್ತದೆ. ಈ ಅಣೆಕಟ್ಟು ನಿರ್ಮಾಣ ಯಾವಾಗಾಯಿತು ಅಂದರೆ ಪ್ರಾರಂಭ ಆಗಿದ್ದು 1911ರಲ್ಲಿ, ಸಂಪೂರ್ಣವಾಗಿ ಈ ಒಂದು ನಿರ್ಮಾಣ ಕಾರ್ಯಕ್ರಮ ಪೂರ್ಣಗೊಂಡಿದ್ದು 1938ರಲ್ಲಿ. ಕಾವೇರಿ ನದಿಗೆ ಮೆಟ್ಟೂರು ಅಣೆಕಟ್ಟನ್ನು ತಮಿಳುನಾಡಿನಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇದನ್ನು ಸ್ಟ್ಯಾನ್ಲೆ ಅಣೆಕಟ್ಟು ಅಂತ ತಮಿಳುನಾಡಲ್ಲಿ ಕರೀತಾರೆ, ನೆನಪಲ್ಲಿ ಇಟ್ಕೊಂಡಿರಿ. ಕಾವೇರಿ ನದಿಗೆ ಮೆಟ್ಟೂರು ಅಣೆಕಟ್ಟನ್ನು ತಮಿಳುನಾಡಿನಲ್ಲಿ ನಿರ್ಮಾಣ ಮಾಡಿದ್ದಾರೆ, ಅದಲ್ಲಿ ಸ್ಟ್ಯಾನ್ಲೆ ಅಣೆಕಟ್ಟು ಅಂತ ಅದನ್ನು ಕರೀತಾರೆ. ಇನ್ನು ಅದೇ ತಮಿಳುನಾಡಿನ ತಿರುಚನಾಪಳ್ಳಿ ಬಳಿ ಮತ್ತೊಂದು ಅಣೆಕಟ್ಟನ್ನು ಕಟ್ಟಿದ್ದಾರೆ ಕಾವೇರಿ ನದಿಗೆ, ಅದನ್ನು ಗ್ರ್ಯಾಂಡ್ ಅಣೆಕಟ್ಟು ಅಂತ ಕರೀತಾರೆ. ಇವು ಮೂರು ಕೂಡ ಕಾವೇರಿ ನದಿಗೆ ಸಂಬಂಧಪಟ್ಟಂಥ ಹೆಸರುಗಳಾಗಿವೆ. ಹಾಗಿದ್ರೆ ಕರ್ನಾಟಕದ ಕೆಲವೊಂದಿಷ್ಟು ಅಣೆಕಟ್ಟುಗಳ ಬಗ್ಗೆ ಇಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಎಲ್ಲ ಲೀಸ್ಟ್ ಇಲ್ಲ, ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಆದಂಥ ಅಣೆಕಟ್ಟುಗಳ ಪಟ್ಟಿ ಇದೆ. ನೀವು ಒಂದು ಪಟ್ಟಿಯನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಮಾಡ್ಕೋಬೇಕಾಗತ್ತೆ. ಮೊದಲನೇದು ಬಸವರಾಜ ಅಣೆಕಟ್ಟು ಅಥವಾ ನಾರಾಯಣಪುರ ಅಣೆಕಟ್ಟು, ಕೃಷ್ಣಾ ನದಿ ಕಟ್ಟಿರೋದು, ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಲ್ಲಿ ಕಂಡುಬರುತ್ತೆ. ಎರಡನೇದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಅಥವಾ ಆಲಮಟ್ಟಿ ಅಣೆಕಟ್ಟು ಅಂತ ಕರಿತೀವಿ. ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇವೆರಡನ್ನೂ ಕೇಳಿರ್ತೀರ ನೀವು, ಬಸವಸಾಗರ ಅಣೆಕಟ್ಟು, ಆಲಮಟ್ಟಿ ಅಣೆಕಟ್ಟು ಅಂತ ಕೇಳಿರ್ತೀರ. ಸೊ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಅಂದ್ರೂ ಒಂದೇ, ಆಲಮಟ್ಟಿ ಅಣೆಕಟ್ಟು ಅಂದ್ರೂ ಒಂದೇ. ಇದು ಕೂಡ ಕೃಷ್ಣಾ ನದಿ ಕಟ್ಟಿರೋದು, ವಿಜಯಪುರ ಜಿಲ್ಲೆಯಲ್ಲಿ ಕಂಡುಬರ್ತದೆ, ಬಸವನ ಬಾಗೇವಾಡಿ. ನೆಕ್ಸ್ಟು ಹಾರಂಗಿ ಜಲಾಶಯ, ಈ ಒಂದು ಅಣೆಕಟ್ಟು ಆರಂಗಿ ನದಿಗೆ ಕಟ್ಟಿರ್ತಕ್ಕಂಥದ್ದು, ಕೊಡಗು ಜಿಲ್ಲೆ ಸೋಮವಾರಪೇಟೆಯಲ್ಲಿ ನಾವು ಕಾಣ್ತೀವಿ. ನೆಕ್ಸ್ಟು ಕಂದ್ರಾ ಅಣೆಕಟ್ಟು ಕಾಳಿ ನದಿಗೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಕಟ್ಟಿದ್ದಾರೆ. ಲಿಂಗನಮುಖಿ ಅಣೆಕಟ್ಟು ಶರಾವತಿ ನದಿ ಶಿವಮೊಗ್ಗ ಜಿಲ್ಲೆಯ ಸಾಗರದ ಬಳಿ. ಹೇಮಾವತಿ ಅಥವಾ ಗೋರೂರು ಅಣೆಕಟ್ಟು ಅಂತ ಕರಿತೀವಿ, ಹೇಮಾವತಿ ನದಿಗೆ ಕಟ್ಟಿರ್ತಕ್ಕಂಥ ಅಣೆಕಟ್ಟು ಹಾಸನ ಜಿಲ್ಲೆಯ ಗೋರೂರಲ್ಲಿ ಕಂಡುಬರುತ್ತೆ. ಇನ್ನು ಕಬಿನಿ ನದಿಗೆ ಕಬಿನಿ ಅಣೆಕಟ್ಟನ್ನು ಕಟ್ಟಲಾಗಿದೆ ಮೈಸೂರಿನ ಹೆಗ್ಗಡ ದೇವನ ಕೋಟೆಯಲ್ಲಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಚೆಕ್ ಗಣರಾಜ್ಯದ ಪ್ರೇಗ್ನಲ್ಲಿ ನಡೆದಂಥ ಅಂತಾರಾಷ್ಟ್ರೀಯ ಖಗೋಳ ಸಮ್ಮೇಳನದಲ್ಲಿ ಕೆಳಗಿನ ಯಾವ ಗ್ರಹವು ತನ್ನ ಗ್ರಹದ ಸ್ಥಾನಮಾನವನ್ನು ಕಳೆದುಕೊಂಡಿತು? ಚೆಕ್ ಗಣರಾಜ್ಯದ ಪ್ರೇಗ್ನಲ್ಲಿ ನಡೆದಂಥ ಅಂತಾರಾಷ್ಟ್ರೀಯ ಖಗೋಳ ಸಮ್ಮೇಳನದಲ್ಲಿ ಯಾವ ಗ್ರಹ ತನ್ನ ಗ್ರಹದ ಸ್ಥಾನಮಾನವನ್ನು ಕಳೆದುಕೊಂಡಿತು? ಗ್ಯಾನಿಮೇಡ್, ಯುರೇನಸ್, ಪ್ಲೇಟೋ, ನೆಪ್ಚೂನ್. ಇವು ನಾಲ್ಕರಲ್ಲಿ ಯಾವುದು ತನ್ನ ಗ್ರಹದ ಸ್ಥಾನಮಾನವನ್ನು ಕಳೆದುಕೊಂಡಿದೆ? ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 3 ಪ್ಲೇಟೋ. 2004 ಆಗಸ್ಟ್ 26ನೇ ತಾರೀಕು ಮೇಲ್ಗಡೆ ಪ್ರಶ್ನೆ ಏನು ಓದಿದೆ, ಆ ಪ್ರಶ್ನೆಯಲ್ಲಿ ಆ ಪ್ಲೇಗ್ ಗಣರಾಜ್ಯ ಏನಿತ್ತು ಅಲ್ಲಿ ಒಂದು ಸಭೆಯನ್ನು ನಡೆಸ್ತಾರೆ. ಅಲ್ಲಿ ಈ ಪ್ಲೇಟೋ ಗ್ರಹದ ಸ್ಥಾನಮಾನವನ್ನು ಹಿಂಪಡ್ಕೊಳ್ಳಾಗುತ್ತೆ. ಅದಕ್ಕೂ ಮುಂಚೆ ಒಟ್ಟಾರೆಯಾಗಿ 9 ಗ್ರಹಗಳಿದ್ವು. ಪ್ಲೇಟೋ ಗ್ರಹ ತನ್ನ ಸ್ಥಾನಮಾನವನ್ನು ಕಳ್ಕೊಂಡ ಮೇಲೆ 8 ಗ್ರಹಗಳಾಗಿ ಮಾರ್ಪಡಾಯಿತು. ಈಗ ನಮ್ಮ ಸೌರಮಂಡಲದಲ್ಲಿ ಒಟ್ಟಾರೆಯಾಗಿ 8 ಗ್ರಹಗಳನ್ನು ನಾವು ಕಾಣ್ತೀವಿ. ಕೆಲವೊಂದಿಷ್ಟು ಗ್ರಹಗಳು ಮತ್ತು ಅದರ ಪ್ರಾಮುಖ್ಯತೆಯನ್ನು ಇವಾಗ ನೋಡೋಣ. ಮೊದಲನೇದು ಬುಧ ಗ್ರಹ ಸೂರ್ಯನಿಗೆ ಅತಿ ಹತ್ತಿರದಲ್ಲಿರ್ತಕ್ಕಂಥ ಗ್ರಹ, ಸೌರಮಂಡಲದಲ್ಲಿ ಅತ್ಯಂತ ಚಿಕ್ಕ ಗ್ರಹ ಮತ್ತು ಅತಿ ಕಡಿಮೆ ಪರಿಭ್ರಮಣ ಅವಧಿಯನ್ನು ಹೊಂದಿರತಕ್ಕಂಥ ಗ್ರಹ. 3 ವಿಷಯಗಳು ಬುಧ ಗ್ರಹಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಗೊತ್ತಿರಬೇಕು. ಅತ್ಯಂತ ಚಿಕ್ಕ ಗ್ರಹ, ಸೌರವ್ಯೂಹದ ಅತ್ಯಂತ ಚಿಕ್ಕ ಗ್ರಹ, ಸೂರ್ಯನಿಗೆ ಅತಿ ಸಮೀಪವಿರುವ ಗ್ರಹ ಮತ್ತು ಅತಿ ಕಡಿಮೆ ಪರಿಭ್ರಮಣೆಯನ್ನು ಹೊಂದಿರತಕ್ಕಂಥ ಗ್ರಹ. ನೆಕ್ಸ್ಟು ಶುಕ್ರ ಗ್ರಹವನ್ನು ಭೂಮಿಯ ಸಹೋದರಿ ಅಥವಾ ಅವಳಿ ಗ್ರಹ ಅಂತ ಕರಿತೀವಿ. ಸೌರಮಂಡಲದ ಅತ್ಯಂತ ಪ್ರಕಾಶಮಾನವಾದಂಥ ಗ್ರಹ, ಬೆಳಿಚುಕ್ಕಿ ಅಂತಲೂ ಕೂಡ ಈ ಗ್ರಹವನ್ನು ಕರೀತಾರೆ. ಮುಂಜಾನೆಯ ನಕ್ಷತ್ರ ಅಂತ ಕೂಡ ಕರೀತಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸ್ಟ್ರೈಟ್ ಕ್ವಶನ್ಸಲ್ಲಿ ಇದನ್ನೆಲ್ಲ ಕೇಳಿದ್ದಾರೆ. ಬೆಳ್ಳಿಚುಕ್ಕಿ ಎಂದು ಯಾವ ಗ್ರಹವನ್ನು ಕರೀತಾರೆ, ಮುಂಜಾನೆಯ ನಕ್ಷತ್ರ ಎಂದು ಯಾವ ಗ್ರಹವನ್ನು ಕರೀತಾರೆ, ಭೂಮಿಯ ಸಹೋದರಿ ಗ್ರಹ ಯಾವುದು, ಭೂಮಿಯ ಅವಳಿ ಗ್ರಹ ಯಾವುದು, ಈ ಥರ ಪ್ರಶ್ನೆಗಳನ್ನು ಆಲ್ರೆಡಿ ಸ್ಟ್ರೈಟ್ ಕ್ವಶನ್ಸ್ PC ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಜೊತೆಗೆ ಶುಕ್ರ ಗ್ರಹವು ಭೂಮಿಗೆ ಅತಿ ಸಮೀಪವಿರುವ ಗ್ರಹ, ಇಷ್ಟು ಕೂಡ ನಿಮಗೆ ಗೊತ್ತಿರಲಿ. ನೆಕ್ಸ್ಟು ಗುರುಗ್ರಹ ಸೌರವ್ಯೂಹದ ಅಥವಾ ಸೌರಮಂಡಲದ ಅತ್ಯಂತ ದೊಡ್ಡ ಗ್ರಹ. ಇದು ನೆನಪಲ್ಲಿಟ್ಕೊಂಡಿರಿ, ಸೌರಮಂಡಲದ ಅತ್ಯಂತ ದೊಡ್ಡ ಗ್ರಹ. ಇನ್ನು ಗೆಲಿಲಿಯೋ ಉಪಗ್ರಹಗಳನ್ನು ಹೊಂದಿರತಕ್ಕಂಥ ಗ್ರಹ ಇದು. ಗೆಲಿಲಿಯೋ ಉಪಗ್ರಹಗಳು, ಯಾಕಂದರೆ ಈ ಒಂದು ಗ್ರಹವನ್ನು ಕಂಡುಹಿಡಿದಂಥವರು ಗೆಲಿಲಿಯೋ ಅವರು, ಅವರ ಉಪಗ್ರಹ ಅಂತ ಇದನ್ನು ಕರೆಯಲಾಗ್ತದೆ. ಈ ಗ್ರಹದ ಪ್ರಮುಖವಾದಂತಹ ಉಪಗ್ರಹಗಳನ್ನು ನಾವು ನೋಡೋದಾದರೆ ಗ್ಯಾನಿಮೇಡ್, ಯುರೋಪಾ, ಕ್ಯಾಸ್ಟಿನೋ, ಐವೋ, ಇವು 4 ಉಪಗ್ರಹಗಳು ಪ್ರಮುಖವಾಗಿ.
ಗ್ಯಾನಿಮೇಡ್, ಯೂರೋಪಾ, ಕ್ಯಾಸ್ಟಿನೋ, ಐವೋ ಇವು 4 ಗುರುಗ್ರಹದ ಉಪಗ್ರಹಗಳು. ಈ ಗ್ಯಾನಿಮೇಡ್ ಅಂತಿದೆಯಲ್ಲ, ಇದು ಆಲ್ರೆಡಿ ಒಂದು ಉಪಗ್ರಹ, ಬಟ್ ಸೌರಮಂಡಲದ ಅತಿ ದೊಡ್ಡ ಉಪಗ್ರಹ ಇದು. ನೆನಪಲ್ಲಿ ಇಟ್ಕೊಂಡಿರಿ, ಸೌರಮಂಡಲದ ಅತಿ ದೊಡ್ಡ ಗ್ರಹ ಗುರುಗ್ರಹ, ಸೌರಮಂಡಲದ ಅತಿ ದೊಡ್ಡ ಉಪಗ್ರಹ ಗ್ಯಾನಿಮೇಡ್, ಅದು ಕೂಡ ಗುರುಗ್ರಹದ ಉಪಗ್ರಹವಾಗಿದೆ. ನೆಕ್ಸ್ಟು ಮಂಗಳ ಗ್ರಹದ ಬಗ್ಗೆನೂ ಕೂಡ PC ಪರೀಕ್ಷೆಗಳಲ್ಲಿ ತುಂಬ ಸ್ಟ್ರೈಟ್ ಕ್ವಶನ್ಸ್ ಬಂದಿದೆ. FD STA ಹೊಂದಾಣಿಕೆ ಮಾಡುವಂತಹ ಪ್ರಶ್ನೆಗಳು ಬರ್ಬೋದು, ಅಥವಾ ಡೀಟೇಲ್ ಕ್ವಶನ್ಸ್ ಕೂಡ ನಿಮಗೆ ಬರ್ಬೋದು. ನೋಡಿ, ಮಂಗಳವನ್ನು ಕುಜಗ್ರಹ ಅಂತ ಕರಿತೀವಿ, ಕೆಂಪು ಗ್ರಹ ಅಂತ ಕರಿತೀವಿ, ಅಂಗಾರಕ ಅಂತ ಕೂಡ ಕರಿತೀವಿ. 3 ಹೆಸರುಗಳಿಂದ ಕರೀತಾರೆ. ಜೊತೆಗೆ FDA ಪರೀಕ್ಷೆಗಳಲ್ಲಿ ಮಂಗಳ ಗ್ರಹದಿಂದ ಕ್ವಶನ್ ಪಿಕ್ ಮಾಡಿರೋದು ಉಪಗ್ರಹಗಳ ಮೇಲೆ. ಫೋಬೋಸ್ ಮತ್ತು ಡಿಮೋಸ್ ಅನ್ನೋ ಉಪಗ್ರಹಗಳು ಯಾವ ಗ್ರಹಕ್ಕೆ ಸಂಬಂಧಪಟ್ಟಿವೆ ಅಂತ. ಸೊ ಇಂಪಾರ್ಟೆಂಟ್ ಆಗಿರೋದ್ರಿಂದ ಮಂಗಳ ಗ್ರಹದ ಉಪಗ್ರಹಗಳು ಯಾವುದು ಅಂದರೆ ಫೋಬೋಸ್ ಮತ್ತು ಡಿಮೋಸ್, ನೆನಪಲ್ಲಿ ಇಟ್ಕೊಂಡಿರಿ. ಇನ್ನು ಕೆಂಪು, ಕುಜ, ಅಂಗಾರಕ ಅನ್ನೋದು ಅದರ ಈ ಥರ ಹೆಸರುಗಳು. ಕೊನೆಗೆ ನೆಪ್ಚೂನ್ ಗ್ರಹ ಅತ್ಯಂತ ಶೀತವಾಗಿರ್ತಕ್ಕಂಥ ಗ್ರಹ ಇದು, ಮತ್ತು ಅತ್ಯಂತ ಹೆಚ್ಚು ಪರಿಭ್ರಮಣ ಅವಧಿಯನ್ನು ಹೊಂದಿರತಕ್ಕಂಥ ಗ್ರಹ. ಅತಿ ಕಡಿಮೆ ಪರಿಭ್ರಮಣವನ್ನು ಹೊಂದಿರತಕ್ಕಂಥ ಗ್ರಹ ಬುಧ ಗ್ರಹ, ಅತ್ಯಂತ ಹೆಚ್ಚು ಪರಿಭ್ರಮಣ ಅವಧಿಯನ್ನು ಹೊಂದಿರತಕ್ಕಂಥ ಗ್ರಹ ನೆಪ್ಚೂನ್ ಗ್ರಹ. ಇಷ್ಟು ನಿಮಗೆ ಗೊತ್ತಿರಬೇಕು. ಮುಂದಿನ ಪ್ರಶ್ನೆ ಹೋಗೋಣ. ಆಪರೇಷನ್ ಸಂಕಟ್ ಮೋಚನ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಪಡುತ್ತದೆ? ಆಪರೇಷನ್ ಸಂಕಟ್ ಮೋಚನ್. ದಕ್ಷಿಣ ಸುಡಾನ್ ನಾಗರಿಕರ ಯುದ್ಧದಲ್ಲಿ ಭಾರತೀಯ ನಾಗರಿಕರ ಸ್ಥಳಾಂತರ, ಮಾಲ್ಡೀವ್ಸ್ನಲ್ಲಿ ಪ್ರಕೃತಿ ವಿಕೋಪದ ಪರಿಹಾರ ಕಾರ್ಯಾಚರಣೆ, ಪಂಜಾಬ್ನಲ್ಲಿ ಸ್ವರ್ಣ ಮಂದಿರದಲ್ಲಿ ಭಾರತೀಯರ ಮಿಲಿಟರಿ ಕಾರ್ಯಾಚರಣೆ, ಯಾಮನ್ ದೇಶದ ಸಂಘರ್ಷ ಸಂದರ್ಭದಲ್ಲಿ ನಾಗರಿಕರ ಹಸ್ತಾಂತರ. ಇವು 4ರಲ್ಲಿ ಆಪರೇಷನ್ ಸಂಕಟ್ ಮೋಚನ್ ಅನ್ನೋದು ಯಾವುದಕ್ಕೆ ಸಂಬಂಧಪಡುತ್ತೆ? ಪ್ರಶ್ನೆಗೆ ಉತ್ತರ ಕೊಡೋ ಪ್ರಯತ್ನ ಮಾಡ್ಬೋದು ನೀವು. ಸರಿಯಾದ ಉತ್ತರ ಆಪ್ಷನ್ 1, ದಕ್ಷಿಣ ಸುಡಾನ್ ನಾಗರಿಕರ ಯುದ್ಧದಲ್ಲಿ ಭಾರತೀಯ ನಾಗರಿಕರು, ಇಂಡಿಯನ್ ಸಿಟಿಸನ್ಸ್ ಏನಿದ್ರು ಅವನ್ನೆಲ್ಲ ಅಲ್ಲಿಂದ ಇಲ್ಲಿಗೆ ಸ್ಥಳಾಂತರ ಮಾಡ್ತಕ್ಕಂಥ ಒಂದು ಕಾರ್ಯಾಚರಣೆಗೆ ಆಪರೇಷನ್ ಸಂಕಟ್ ಮೋಚನ್ ಅಂತ ಹೆಸರಿಡಲಾಗಿತ್ತು. ಮೊದಲನೇದು ಅದೇನೆ, ಅಲ್ಲಿಂದ ಸ್ಥಳಾಂತರ ಮಾಡಿದ್ದು. ನೆಕ್ಸ್ಟು ಮಾಲ್ಡೀವ್ಸ್ನಲ್ಲಿ ಪ್ರಕೃತಿ ವಿಕೋಪ ಉಂಟಾದ ಸಂದರ್ಭದಲ್ಲಿ ನಮ್ಮವರು ಹೋಗಿ ಒಂದು ಕಾರ್ಯಾಚರಣೆ ಮಾಡಿದ್ರಲ್ಲ, ಅದನ್ನು ಆಪರೇಷನ್ ಕ್ಯಾಕ್ಟಸ್ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್, ನೆನಪಲ್ಲಿ ಇಟ್ಕೊಂಡಿರಿ. ನೆಕ್ಸ್ಟು ಪಂಜಾಬ್ನ ಸ್ವರ್ಣ ಮಂದಿರದಲ್ಲಿ ಭಾರತೀಯ ಮಿಲಿಟರಿ ಕಾರ್ಯಾಚರಣೆ ನಡೆದಿತ್ತು, ಅದನ್ನು ಆಪರೇಷನ್ ಬ್ಲೂ ಸ್ಟಾರ್ ಅಂತ ಕರೀತಾರೆ. ಯಾಮನ್ ದೇಶದಲ್ಲಿ ಸಂಘರ್ಷ ಉಂಟಾದ ಸಂದರ್ಭದಲ್ಲಿ ನಮ್ಮ ನಾಗರಿಕರನ್ನು ಅಲ್ಲಿ ರಕ್ಷಣೆ ಮಾಡಿದ್ದು ಮತ್ತು ಸ್ಥಳಾಂತರ ಮಾಡಿದ್ರು. ಆ ಒಂದು ಕಾರಣಕ್ಕೆ ಆ ಒಂದು ಕಾರ್ಯಾಚರಣೆ ಏನಿತ್ತು ಅದಕ್ಕೆ ಆಪರೇಷನ್ ರಾಹತ್ ಅಂತ ಹೆಸರಿಟ್ಟಿದ್ರು. ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಯಾವುದ್ರ ಬಗ್ಗೆ ಯಾವುದಾದ್ರೂ ಒಂದು ಆಪರೇಷನ್ ಅಥವಾ ಕಾರ್ಯಾಚರಣೆ ಬಗ್ಗೆ ನಿಮಗೆ ಎಕ್ಸಾಮ್ಸಲ್ಲಿ ಪ್ರಶ್ನೆಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಯಾಕೆಂದರೆ ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಒಂದೊಂದು ಕಾರ್ಯಾಚರಣೆ ಬಗ್ಗೆ ಪ್ರಶ್ನೆಗಳು ಬರ್ತಾ ಇವೆ. ಅದೇ ಯಾಮನ್ ದೇಶದಲ್ಲಿ ನಾಗರಿಕರನ್ನ ಸ್ಥಳಾಂತರ ಮಾಡೋದಕ್ಕೆ ಭಾರತೀಯ ನೌಕಾಪಡೆಯನ್ನು ಕೂಡ ಕಳಿಸ್ಕೊಟ್ಟಿದ್ರು. ನೋಡಿ, ಯಾಮನ್ ದೇಶದಲ್ಲಿ ಆಲ್ರೆಡಿ ನಮ್ಮ ಆರ್ಮಿಯನ್ನು ಕಳಿಸ್ಕೊಟ್ಟಿದ್ರು, ಅದಕ್ಕೆ ಆಪರೇಷನ್ ರಾಹತ್ ಅಂತ ಹೆಸರಿಟ್ಟಿದ್ರು. ಅದೇ ಸ್ಥಳಕ್ಕೆ ನಾಗರಿಕರನ್ನ ಸ್ಥಳಾಂತರ ಮಾಡೋದಕ್ಕೆ ನೌಕಾಪಡೆ ಕೂಡ ಹೋಗಿತ್ತು ನಮ್ಮ ದೇಶದಿಂದ. ನೌಕಾಪಡೆಯವರು ಮಾಡಿದಂಥ ಕಾರ್ಯಾಚರಣೆಯನ್ನು ಆಪರೇಷನ್ ಮಿಸ್ತಾರ್ ಅಂತ ಕರೀತಾರೆ. ನೆಕ್ಸ್ಟು ಮಯನ್ಮಾರ್ನಲ್ಲಿ ರೋಹಿಂಗ್ಯಾ ನಿರಾಶ್ರಿತರನ್ನ ಕಾಪಾಡ್ತಕ್ಕಂಥ ಒಂದು ಕಾರ್ಯಾಚರಣೆಯನ್ನು ನಮ್ಮ ದೇಶದಲ್ಲಿ ಮಾಡಿತ್ತು, ಅದನ್ನು ಆಪರೇಷನ್ ಇನ್ಸಾನಿಯತ್ ಅಂತ ಕರೆದಿರು. ಇನ್ಸಾನಿಯತ್ ಅಂದರೆ ಮಾನವೀಯತೆ ಅಂತ. ಅದೇ ರೀತಿ ಹೈದರಾಬಾದನ್ನು ಭಾರತದ ಒಕ್ಕೂಟಕ್ಕೆ ವಿಲೀನ ಮಾಡ್ಕೊಳ್ಳೋದಕ್ಕೆ, ಅಂದರೆ ಸ್ವತಂತ್ರದ ನಂತರ ಪ್ರಾಂತ್ಯಗಳೇನಿದ್ವು ಅದರೆಲ್ಲ ಸಂದರ್ಭದಲ್ಲಿ ಹೈದರಾಬಾದ್ ವಿಲೀನ ಆಗೋದಕ್ಕೆ ಒಪ್ಪದೇ ಇದ್ದಾಗ ಅದ್ರ ಮೇಲೆ ಒಂದು ಕಾರ್ಯಾಚರಣೆಯನ್ನು ಮಾಡಿದರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ಸೊ ಆಪರೇಷನ್ ಪೋಲೋ ಅಂತ ಆ ಕಾರ್ಯಾಚರಣೆಯ ಹೆಸರು, ಅಥವಾ ಪೊಲೀಸ್ ಕಾರ್ಯಾಚರಣೆ ಅಂತಲೂ ಕೂಡ ಕರೀತಾರೆ ಇದನ್ನು. ಇನ್ನು ನೇಪಾಳದಲ್ಲಿ ಭೂಕಂಪಕ್ಕೆ ಒಳಗಾದವರ ಸಂದರ್ಭದಲ್ಲಿ ರಕ್ಷಣೆ ಮಾಡೋದಕ್ಕೆ ನಮ್ಮ ದೇಶದಿಂದ ಮತ್ತೊಂದು ಕಾರ್ಯಾಚರಣೆಯನ್ನು ಮಾಡಲಾಗಿತ್ತು, ಅದನ್ನು ಆಪರೇಷನ್ ಮೈತ್ರಿ ಅಂತ ಕರೀತಾರೆ. ನೆಕ್ಸ್ಟು ಪೋಖ್ರಾನ್ 1 ಮತ್ತು ಪೋಖ್ರಾನ್ 2 ಅಣುಶಕ್ತಿ ಕಾರ್ಯಾಚರಣೆಗಳ ಬಗ್ಗೆ ನೀವು ಕೇಳಿರ್ತೀರಾ. ಪೋಖ್ರಾನ್ 1 ಅಣುಶಕ್ತಿ ಕಾರ್ಯಾಚರಣೆಗೆ ಸೀಕ್ರೆಟ್ ಕೋಡ್ ವರ್ಡ್ ಥರ ಇಡಲಾಗಿತ್ತು, ಅದನ್ನು ಆಪರೇಷನ್ ಸ್ಮೈಲಿಂಗ್ ಬುದ್ಧ ಅಂತ ಕರೀತಾರೆ. ಅದೇ ರೀತಿ ಪೋಖ್ರಾನ್ 2 ಅಣುಶಕ್ತಿಯ ಕಾರ್ಯಾಚರಣೆಗೆ ಆಪರೇಷನ್ ಶಕ್ತಿ ಅಂತ ಹೆಸರಿಡಲಾಗಿದೆ. ಇಷ್ಟು ಕೂಡ ಇಂಪಾರ್ಟೆಂಟು. ಮುಂಬರುವ ಎಕ್ಸಾಮ್ಗಳಲ್ಲಿ ನೀವು ಇದರಿಂದ ಪ್ರಶ್ನೆಗಳನ್ನು ನಿರೀಕ್ಷೆ ಮಾಡ್ಬೋದು. BCCI ಸುಧಾರಣೆಗಳಿಗೆ ಸಂಬಂಧಿಸಿದಂಥ ಸಮಿತಿಯ ಅಧ್ಯಕ್ಷರು ಯಾರು? ಅಥವಾ BCCI ಸುಧಾರಣೆಗೆ ಸಂಬಂಧಿಸಿದಂಥ ಸಮಿತಿ ಯಾವುದು ಅಂತಲೂ ಕೂಡ ಆಗುತ್ತೆ ಈ ಪ್ರಶ್ನೆ. ನ್ಯಾಯಮೂರ್ತಿ ವರ್ಮಾ ಸಮಿತಿ, ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಸಮಿತಿ, ನ್ಯಾಯಮೂರ್ತಿ ಲೋಧಾ ಸಮಿತಿ, ನ್ಯಾಯಮೂರ್ತಿ ವೆಂಕಟಾಚಲಯ್ಯ ಸಮಿತಿ. BCCI ಸುಧಾರಣೆಗಳಿಗೋಸ್ಕರ
ಒಂದು ಸಮಿತಿಯನ್ನು ಫಾರ್ಮ್ ಮಾಡಿರ್ತಾರೆ. ಆ ಸಮಿತಿಯ ಅಧ್ಯಕ್ಷರನ್ನೇ ಆ ಸಮಿತಿಯ ಹೆಸರಿಂದ ಕರಿತೀವಿ ನಾವು. ಸೊ ಯಾವುದು ಅಂತ ಪ್ರಶ್ನೆ. ಸರಿಯಾದ ಉತ್ತರ ನ್ಯಾಯಮೂರ್ತಿ ಲೋಧಾ ಸಮಿತಿ. ಅಂದರೆ ನ್ಯಾಯಮೂರ್ತಿಗಳಾದಂಥ ಲೋಧಾ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಫಾರ್ಮ್ ಮಾಡಿರ್ತಾರೆ BCCIಯಲ್ಲಿ ಯಾವುದು ಸುಧಾರಣೆಗಳಾಗಬೇಕು ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದಾಗಿದೆ. ಇನ್ನು ನ್ಯಾಯಮೂರ್ತಿ ವರ್ಮಾ ಸಮಿತಿ ಆಪ್ಷನ್ ಒಂದಿತ್ತಲ್ಲ, ಅದು ಲೈಂಗಿಕ ಅಪರಾಧಗಳ ನಿಯಮಗಳ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ಫಾರ್ಮ್ ಮಾಡಿರ್ತಾರೆ. ಸೊ ಅದಕ್ಕೆ ಸಂಬಂಧಪಡ್ತದೆ. ನೆಕ್ಸ್ಟು ಸಂತೋಷ್ ಹೆಗಡೆ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಫಾರ್ಮ್ ಮಾಡಿರ್ತಾರೆ. ಇದು ಮಣಿಪುರ ರಾಜ್ಯದಲ್ಲಿ ಒಂದು ಎನ್ಕೌಂಟರ್ ಆಗಿರುತ್ತೆ, ಅದನ್ನು ಪರಿಶೀಲನೆ ಮಾಡೋದಕ್ಕೆ ಮಾಡತಕ್ಕಂಥ ಒಂದು ಸಮಿತಿ ಆಗಿರ್ತದೆ. ನೆಕ್ಸ್ಟು ಸಂವಿಧಾನದ ಕಾರ್ಯನಿರ್ವಹಣೆಯ ಪರಿಷ್ಕರಣೆಗೋಸ್ಕರ ನ್ಯಾಯಮೂರ್ತಿಗಳಾದಂಥ MN ವೆಂಕಟಾಚಲಯ್ಯ ಅವರ ನೇತೃತ್ವದಲ್ಲಿ ಸಮಿತಿಯನ್ನು ಫಾರ್ಮ್ ಮಾಡಿರ್ತದೆ. ಇವು ಉಳಿದಂಥ 3 ಆಯ್ಕೆಗಳು ಮತ್ತು ಅವರು ಕೆಲಸ ಮಾಡಿದಂಥ ಕ್ಷೇತ್ರಗಳು. ಸಮಿತಿಗಳ ಸಂಬಂಧಪಟ್ಟಂಗೆ ಒಂದು ಪ್ರಶ್ನೆ ನಿಮಗೆ ಎಕ್ಸಾಮಲ್ಲಿ ಕಂಪಲ್ಸರಿ ಬರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಮನಸ್ದಾರಿ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮತ್ತು ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಸೊ ಮೊದಲನೇ ಹೇಳಿಕೆ, ಇದು ಮೊಘಲ್ ಸಾಮ್ರಾಜ್ಯದ ಆಡಳಿತ ವ್ಯವಸ್ಥೆಯಾಗಿದ್ದು ಇದನ್ನು 1571ರಲ್ಲಿ ಅಕ್ಬರ್ ಪರಿಚಯಿಸಿದರು. ಎರಡನೇದು, ಈ ವ್ಯವಸ್ಥೆಯಡಿ ಪ್ರತಿಯೊಬ್ಬ ಅಧಿಕಾರಿಗೆ ಒಂದು ಶ್ರೇಣಿಯನ್ನು ನಿಗದಿಪಡಿಸಲಾಗಿದೆ, ಅದನ್ನೇ ಮನ್ಸಬ್ ಅಂತ ಕರೆಯೋದು. ಓಕೆ, ಈ 2 ಹೇಳಿಕೆಗಳಿವೆ. ಆಪ್ಷನ್ಗಳು ನಿಮಗೆ ಮೊದಲನೇ ಹೇಳಿಕೆ ಮಾತ್ರ ಸರಿ, ಎರಡನೇ ಹೇಳಿಕೆ ಮಾತ್ರ ಸರಿ, ಎರಡೂ ಸರಿ ಇದೆ, ಎರಡೂ ಸರಿ ಇಲ್ಲ. ಮನಸ್ದಾರಿ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಈ 2 ಹೇಳಿಕೆಗಳಲ್ಲಿ ಉತ್ತರಗಳನ್ನು ಕೊಡ್ಬೋದು. ಸರಿಯಾದ ಉತ್ತರ ಎರಡೂ ಕೂಡ ಸರಿ ಇದೆ. ಮೊಘಲ್ ಸಾಮ್ರಾಜ್ಯದ ಆಡಳಿತ ವ್ಯವಸ್ಥೆ 1571ರಲ್ಲಿ ಅಕ್ಬರ್ ಈ ಒಂದು ವ್ಯವಸ್ಥೆಯನ್ನು ಪರಿಚಯ ಮಾಡ್ತಾರೆ, ಹಾಗಾಗಿ ಆ ಹೇಳಿಕೆ ಸರಿ ಇತ್ತು. ಮತ್ತು ಆ ಒಂದು ವ್ಯವಸ್ಥೆಯಡಿ ಪ್ರತಿಯೊಬ್ಬ ಅಧಿಕಾರಿಗೆ ಮನ್ಸಬ್ ಅಂತ ಒಂದು ಶ್ರೇಣಿಯನ್ನು ಕೊಡ್ತಾರೆ. ಮನ್ಸಬ್ ಅಂದರೆ ಒಂದು ಶ್ರೇಣಿ ಅಂತ, ಅದನ್ನು ಪ್ರತಿಯೊಬ್ಬ ಅಧಿಕಾರಿಗೆ ನೀಡಲಾಗಿತ್ತು, ಹಾಗಾಗಿ ಅದು ಕೂಡ ಸರಿಯಾಗುತ್ತೆ. ಈ ಮನ್ಸಬ್ದಾರಿ ಎಂಬುದು ಸರ್ಕಾರಿ ಅಧಿಕಾರಿಗಳನ್ನು ಶ್ರೇಣೀಕರಿಸುವ ಒಂದು ವ್ಯವಸ್ಥೆಯಾಗಿದ್ದು ಅವರ ಪುನರ್ಸತಿ ಜೊತೆಗೆ ಅವರ ನಾಗರಿಕ ಮತ್ತು ಮಿಲಿಟರಿ ಕರ್ತವ್ಯಗಳನ್ನು ನಿರ್ಧಾರ ಮಾಡೋದು ಅಂತ ಒಂದು ಇದಾಗಿರ್ತದೆ. ಬಹಳ ಇಂಪಾರ್ಟೆಂಟು. ಈ ಸಾಮ್ರಾಜ್ಯದ ಬಗ್ಗೆ ಓದಬೇಕಾದ್ರೆ ಹೆಚ್ಚು ಪ್ರಶ್ನೆಗಳು ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಾರೆ. ಮೊಘಲ್ ಸಾಮ್ರಾಜ್ಯದ ಬಗ್ಗೆನೂ ಕೂಡ ಪ್ರಶ್ನೆಗಳು ನಿಮಗೆ ಜಾಸ್ತಿ FDA ಮತ್ತು STA ಪರೀಕ್ಷೆಗಳಲ್ಲಿ ಬರ್ತವೆ. ಸೊ ಮುಂಬರುವ ದಿನಗಳಲ್ಲಿ ಇನ್ನುಳಿದಂಥ ವಿಷಯಗಳನ್ನು ನಾನು ಇಲ್ಲಿ ಕವರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. 3ನೇ ಪಾಣಿಪತ್ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 3ನೇ ಪಾಣಿಪತ್ ಕದನ. ಮೊದಲನೇ ಹೇಳಿಕೆ, ಇದು ನಾದಿರ್ ಶಾ ಮತ್ತು ಮರಾಠರ ನಡುವೆ ನಡೆದಂಥ ಯುದ್ಧವಾಗಿದೆ. ಎರಡನೇ ಹೇಳಿಕೆ, ನಾದಿರ್ ಶಾ ಸೈನ್ಯವನ್ನು ಮರಾಠರು ಸೋಲಿಸಿದರು. 3ನೇ ಪಾಣಿಪತ್ ಕದನಕ್ಕೆ ಸಂಬಂಧಪಟ್ಟಂತೆ ಈ 2 ಹೇಳಿಕೆಗಳಲ್ಲಿ ಯಾವುದು ಸರಿ? ಮೊದಲನೇ ಹೇಳಿಕೆ, ಎರಡನೇ ಹೇಳಿಕೆ, ಎರಡೂ ಸರಿ ಇದೆ, ಎರಡೂ ತಪ್ಪಿದೆ. ಉತ್ತರವನ್ನು ಕೊಡ್ಬೋದು ನೀವು. ಸೊ 3ನೇ ಪಾಣಿಪತ್ ಕದನ ಅಂದ ತಕ್ಷಣ ನಿಮಗೆ ಮೊದಲ 2 ಪಾಣಿಪತ್ ಕದನಗಳ ಹಿನ್ನೆಲೆ ಕೂಡ ಗೊತ್ತಿರಬೇಕು. ಅದನ್ನು ನಾವು ಎಕ್ಸ್ಪ್ಲನೇಷನಲ್ಲಿ ನೋಡೋಣ. ಈ 2 ಹೇಳಿಕೆಗಳಲ್ಲಿ ಯಾವ್ದು ಸರಿ ಅಂದರೆ ಮೇಲಿನ 2 ಕೂಡ ಸರಿ ಇಲ್ಲ. ಯಾಕೆ ಅಂತ ಇವಾಗ ನೋಡೋಣ. 3ನೇ ಪಾಣಿಪತ್ ಕದನ 1761 ಜನವರಿ 14ರಂದು ಮರಾಠರು ಮತ್ತು ಆಫ್ಘನ್ ದೊರೆ ಅಹಮದ್ ಶಾ ಅಬ್ದಾಲಿ ಮತ್ತು ಆತನ ಮಿತ್ರ ರಾಷ್ಟ್ರಗಳ ಪಡೆಗಳ ಜೊತೆ ಯುದ್ಧ ನಡೀತದೆ. ಹಾಗಾಗಿ ಇಲ್ಲಿ ಅಪೋನೆಂಟ್ಸ್ ಏನಿತ್ತು ಅದು ಫುಲ್ ತಪ್ಪಾಗ್ಬಿಡ್ತದೆ ಮೊದಲನೇ ಹೇಳಿಕೆಯಲ್ಲಿ. ಜೊತೆಗೆ ಮರಾಠರು ವಿಜಯಶಾಲಿಗಳಾಗಿರಲಿಲ್ಲ ಯುದ್ಧದಲ್ಲಿ. ಕಾರಣ, ಒಂದು ಪರಿಣಾಮಕಾರಿಯಾದಂಥ ನಾಯಕತ್ವ ಇರೋದಿಲ್ಲ ಮೊದಲನೇದು. ನೆಕ್ಸ್ಟು ಬಂದೂಕುಗಳೊಂದಿಗೆ ಹೋರಾಟ ಮಾಡ್ತಕ್ಕಂಥ ಸಾಕಷ್ಟು ಅನುಭವ ಆ ಒಂದು ಸಂದರ್ಭದಲ್ಲಿ ಅವ್ರಿಗೆ ಇರೋದಿಲ್ಲ. ಕೇವಲ ಅಶ್ವ ಸೈನ್ಯಗಳ ಮೇಲೆ ಅವರು ಅವಲಂಬಿತರಾಗಿದ್ದರು, ಬೇರೆ ಯಾವ ರಿಫಾರ್ಮ್ಸ್ಗಳನ್ನು ಅವರು ಮಾಡ್ಕೊಂಡಿರಲಿಲ್ಲ. ಜೊತೆಗೆ ಈ ಯುದ್ಧವನ್ನು ಸೋಲೋದ್ರ ಮೂಲಕ ಭಾರತವನ್ನು ಆಳ್ತಕ್ಕಂಥ ಮರಾಠರ ಕನಸು ನುಚ್ಚು ನೂರಾಗುತ್ತೆ. ಇಷ್ಟು ಕೂಡ ಇಂಪಾರ್ಟೆಂಟ್ ಆದಂಥ ವಿಷಯಗಳು. ಈಗ 2ನೇ ಪಾಣಿಪತ್ ಕದನ, ಮೂರು ಪಾಣಿಪತ್ ಕದನಗಳು ನಡೆದಿವೆ, ನಿಮ್ಗೆ ಗೊತ್ತಿದೆ. ಎಕ್ಸಾಮಿನೇಷನ್ಸ್ಗಳಲ್ಲಿ ಈ ಪ್ರಶ್ನೆಯನ್ನು ಪಿಕ್ ಮಾಡಿದ್ರೆ, ಈ ಒಂದು ಯುದ್ಧವನ್ನು ಪಿಕ್ ಮಾಡಿದ್ರೆ 3 ಯುದ್ಧಗಳನ್ನು ಪಿಕ್ ಮಾಡ್ತಾರೆ. ಹಾಗಾಗಿ 2ನೇ ಪಾಣಿಪತ್ ಕದನ ಯಾವಾಗ ನಡೀತು ಅಂತ ನಿಮ್ಗೆ ಗೊತ್ತಿರಬೇಕು. 1556 ಅಕ್ಬರ್ ಮತ್ತು ಹೇಮುವಿನ ನಡುವೆ ಯುದ್ಧ ನಡೀತದೆ. ಇದರಲ್ಲಿ ಅಕ್ಬರ್ ವಿಜಯ ಆಗ್ತಾರೆ. ಇನ್ನು ಮೊದಲನೇ ಪಾಣಿಪತ್ ಕದನ ಇದೆಯಲ್ಲ, ಅದು 1526ರಲ್ಲಿ ನಡೆದಿತ್ತು. ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ನಡುವೆ ನಡೆದಿರ್ತದೆ. ಬಾಬರ್ ಅದರಲ್ಲಿ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿರ್ತಾರೆ. ಯಾರ ನಡುವೆ ಯುದ್ಧ ನಡೀತು ಮತ್ತು ಯಾವಾಗ ನಡೆದಿತ್ತು ಅನ್ನೋದು ಇಂಪಾರ್ಟೆಂಟ್.
1526, 1556, 1761. ಇದು ಕ್ರಮವಾಗಿ ಮೊದಲ 2ನೇ ಮತ್ತು 3ನೇ ಪಾಣಿಪತ್ ಕದನಗಳ ಕ್ರಮಾಂಕ ಇಸ್ವಿಗಳು. ಬಾಬರ್ ಮತ್ತು ಇಬ್ರಾಹಿಂ ಲೋಧಿ, ಅಕ್ಬರ್ ಮತ್ತು ಹೇಮು, ಮರಾಠರು ಮತ್ತು ಅಫ್ಘಾನ್ ದೊರೆ ಅಹಮದ್ ಶಾ ಅಬ್ದಾಲಿ. ಇದು ಕ್ರಮವಾಗಿ ಹೋರಾಟ ಮಾಡಿದಂಥ ರಾಜರುಗಳ ಪಟ್ಟಿ. ಸೊ ಈಗ ಕೆಲವೊಂದಿಷ್ಟು ಯುದ್ಧಗಳ ಬಗ್ಗೆ ನೋಡೋಣ. ಯಾಕೆಂದರೆ ಇವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ಬೋದು, ಅಥವಾ ನಿಮಗೆ ರಿಲೇಟಬಲ್ ಆಗಲಿ ಅಂತ ಯುದ್ಧಗಳ ಬಗ್ಗೆ ನಾನು ಮಾತಾಡೋದ್ರಿಂದ ರಿಲೇಟಬಲ್ ಆಗಲಿ ಅಂತ ಕೆಲವೊಂದಿಷ್ಟು ಯುದ್ಧಗಳ ಬಗ್ಗೆ ಒನ್ ವರ್ಡಲ್ಲಿ ಅಥವಾ ಒನ್ ಸೆಂಟೆನ್ಸಲ್ಲಿ ನಿಮಗೆ ಮಾಹಿತಿಗಳನ್ನು ಕೊಡೋ ಪ್ರಯತ್ನ ಮಾಡ್ತೀನಿ. ಅದರಲ್ಲಿ ಮೊದಲನೇದು ತೈರನ್ ಯುದ್ಧ. ಮೊದಲನೇ ತೈರನ್ ಯುದ್ಧ ಕ್ರಿಸ್ತಶಕ 1191ರಲ್ಲಿ ನಡೆದಿತ್ತು. ಪೃಥ್ವಿರಾಜ್ ಚೌಹಾನ್, ಮೊಹಮ್ಮದ್ ಗೋರಿ ಇವರಿಬ್ಬರ ನಡುವೆ ನಡೀತದೆ. ಅದರಲ್ಲಿ ಪೃಥ್ವಿರಾಜ್ ಚೌಹಾನ್ ಅವರು ಗೆಲ್ತಾರೆ. ಎರಡನೇ ತೈರನ್ ಯುದ್ಧ ಮುಂದಿನ ವರ್ಷ ಕ್ರಿಸ್ತಶಕ 1192ರಲ್ಲಿ ನಡೆದಿತ್ತು. ಇದರಲ್ಲಿ ಮೊಹಮ್ಮದ್ ಗೋರಿ ಪೃಥ್ವಿರಾಜ್ ಚೌಹಾನ್ನ ಸೋಲಿಸ್ತಾರೆ. ಮೊದಲನೇದ 2 ಯುದ್ಧಗಳು ಆಪೋನೆಂಟ್ಸ್ಗಳು ಸೇಮು, ಪೃಥ್ವಿರಾಜ್ ಚೌಹಾಣ್, ಮೊಹಮ್ಮದ್ ಗೋರಿ. ಮೊದಲನೇ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾನ್ ಅವ್ರು ಗೆದ್ದರು, 2ನೇ ಯುದ್ಧದಲ್ಲಿ ಮೊಹಮ್ಮದ್ ಗೋರಿ ಗೆಲ್ತಾರೆ. ನೆಕ್ಸ್ಟು ಕನವಾ ಕದನ ಅಂತ ಒಂದು ಬರ್ತದೆ, 1527 ಕನವಾ ಕದನ. ಬಾಬರ್ ರಾಣಾ ಶುಂಗರನ್ನ ಈ ಯುದ್ಧದಲ್ಲಿ, ರಾಣಾ ಶುಂಗ ಮತ್ತು ಬಾಬರ್ ನಡುವೆ ಯುದ್ಧ ನಡೀತದೆ. ಅದರಲ್ಲಿ ಬಾಬರ್ ಈ ಯುದ್ಧವನ್ನು ಗೆದ್ಕೋತಾರೆ. ಜೊತೆಗೆ ಭಾರತದಲ್ಲಿ ಬಾಬರ್ ಮತ್ತಷ್ಟು ಹೆಗ್ಗುರುತನ್ನು ಬಲಪಡಿಸೋದಕ್ಕೆ ಈ ಯುದ್ಧದ ವಿಜೇತನಾದದ್ದು ಬಹಳಷ್ಟು ಅನುಕೂಲ ಆಯಿತು ಅಂತ ಇತಿಹಾಸದಲ್ಲಿ ನಾವು ಕಾಣ್ಬೋದು. ನೆಕ್ಸ್ಟು ಘಾಗ್ರಾ ಕದನ 1529ರಲ್ಲಿ ಬಾಬರ್ ಮತ್ತು ಮೊಹಮ್ಮದ್ ಲೋಧಿ, ಸುಲ್ತಾನ್ ನಸ್ರುತ್ ಶಾ ಇದರಲ್ಲೂ ಕೂಡ ಬಾಬರ್ರೇ ಗೆದ್ದಿದ್ದು. ಓಕೆ, ಈ ಯುದ್ಧ ಭಾರತದಲ್ಲಿ ಮೊಘಲ್ ಆಡಳಿತ ಸ್ಥಾಪನೆಗೆ ಕಾರಣ ಅಂತ ಇತಿಹಾಸಗಾರ ಇವರು ಹೇಳ್ತಾರೆ. ನೆಕ್ಸ್ಟು 2ನೇ ಪಾಣಿಪತ್ ಅಂತ ನಾವು ನೋಡಿದ್ದೀವಿ. ತಾಳಿಕೋಟೆ ಕದನ ಎಕ್ಸಾಮ್ಗಳಲ್ಲಿ ಕೇಳಿರ್ತಕ್ಕಂಥದ್ದು. 1565ರಲ್ಲಿ ಒಂದು ಯುದ್ಧ ನಡೆದಿರ್ತದೆ. ಡೆಕ್ಕನ್ನ ಸುಲ್ತಾನರು ಖ್ಯಾತವೆತ್ತ ವಿಜಯನಗರ ಸಾಮ್ರಾಜ್ಯದ ನಡುವೆ ಯುದ್ಧ ನಡೀತದೆ. ಅದರಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಸುಲ್ತಾನರು ಸೋಲಿಸ್ಬಿಡ್ತಾರೆ ಈ ಯುದ್ಧದಲ್ಲಿ. ನೋಡಿ, ಇಲ್ಲಿ ನಾನು ಜಸ್ಟ್ ನಿಮ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ, ಇದ್ರ ಬಗ್ಗೆ ಡೀಟೇಲಾಗಿ ಓದಬೇಕು ನೀವು. ಈಗ ತಾಳಿಕೋಟೆ ಕದನ ಅಂದರೆ ಅದರ ಹಿನ್ನೆಲೆಯನ್ನು ಓದಬೇಕಾಗತ್ತೆ, ಅದು ಯುದ್ಧದ ಹಿನ್ನೆಲೆಯನ್ನು ಓದ್ಕೋಬೇಕಾಗತ್ತೆ. ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರೋ ಸ್ಟ್ರೈಟ್ ಕ್ವಶನ್ಸ್ಗಳು ಮತ್ತು ಪಾಯಿಂಟ್ಸ್ಗಳನ್ನು ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಹಲ್ದಿಘಾಟಿ ಕದನ 1576ರಲ್ಲಿ ಮೊಘಲ್ ಸೇನೆಯ ನೇತೃತ್ವದಲ್ಲಿ ರಾಜ ಮಾನ್ಸಿಂಗ್ ಮತ್ತು ಮೇವಾರರ ರಾಣಾ ಪ್ರತಾಪ್ ಸಿಂಗ್ ನಡುವೆ ಈ ಯುದ್ಧ ನಡೆದಂಥದ್ದು. ನೆಕ್ಸ್ಟು ಜಾಸ್ತಿ ಎಕ್ಸಾಮ್ಗಳಲ್ಲಿ ಕೇಳಿ ಬಂದಿರತಕ್ಕಂಥದ್ದು ಪ್ಲಾಸಿ ಕದನ 1757. ಬ್ರಿಟಿಷರು ಮೀರ್ ಜಾಫರ್ನ ಸಹಾಯದಿಂದ ಸಿರಾಜು ಉದ್ದೌಲಾ ಈ ಯುದ್ಧವನ್ನು ಆತನನ್ನು ಸೋಲಿಸ್ತಾರೆ. ಬ್ರಿಟಿಷರು ಈ ಯುದ್ಧವನ್ನು ಗೆದ್ಕೋತಾರೆ. ಈ ಯುದ್ಧ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಅಡಿಪಾಯವನ್ನು ಆಗ್ತು ಅಂತ ಕೂಡ ನಾವು ಇತಿಹಾಸದಲ್ಲಿ ಹೇಳಬಹುದು. ನೆಕ್ಸ್ಟು ವಾಂಡಿವಾಶು 1760ರಲ್ಲಿ ಬ್ರಿಟಿಷರು ಭಾರತದಲ್ಲಿ ನಿರ್ಣಾಯಕವಾಗಿ ಫ್ರೆಂಚರನ್ನು ಸೋಲಿಸಿದಂಥ ಯುದ್ಧ ಇದು. ಇನ್ನು ಯುರೋಪ್ನಲ್ಲಿ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಈ ಸಂದರ್ಭದಲ್ಲೇ ಭಾರತದಲ್ಲಿ ವಾಂಡಿವಾಶ್ ನಡೀತಿರ್ಬೇಕಾದಾಗ ಅಲ್ಲಿ ಸಪ್ತವಾರ್ಷಿಕ ಕದನ ಅಂತ ನಡೀತಿರುತ್ತೆ 1756ರಿಂದ 1763. ಆ ಸಪ್ತವಾರ್ಷಿಕ ಕದನವೇ ಭಾರತದಲ್ಲಿ ವಾಂಡಿವಾಶ್ ಕದನ ಆಗೋದಕ್ಕೆ ಪ್ರಮುಖವಾದ ಕಾರಣ, ಹಿನ್ನೆಲೆ ಇದು ಅಷ್ಟೇ. ನೆಕ್ಸ್ಟು ಬಾಕ್ಸರು ಭಾಳ ಇಂಪಾರ್ಟೆಂಟು, 1764ರಲ್ಲಿ ನಡೀತು. ಬ್ರಿಟಿಷರು ಮೀರ್ ಕಾಸಿಮ್, ಶುಜಾವುದ್ದೌಲಾ ಮತ್ತು ಶಾ ಆಲಂ II ಇವರ ಒಂದು ಪಡೆಯನ್ನು ಅವರು ಸೋಲಿಸ್ತಾರೆ. ಇವರೆಲ್ಲ ಒಂದು ಪಡೆಯನ್ನು ಕಟ್ಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡ್ತಾರೆ, ಅಲ್ಲೂ ಕೂಡ ಅವರು ಜಯಶಾಲಿ ಆಗೋದಿಲ್ಲ. ನೆಕ್ಸ್ಟು ಸಮುಗರ್ ಕದನ ಕ್ರಿಸ್ತಶಕ 1658ರಲ್ಲಿ ನಡೆದಿರ್ತದೆ. ಇಲ್ಲಿ ಔರಂಗಜೇಬನು ದಾರಾ ಶಿಕೋವನ್ನು ಸೋಲಿಸ್ತಾನೆ. ದಾರಾ ಶಿಕೋ ಮತ್ತು ಔರಂಗಜೇಬ್ ನಡುವೆ ಈ ಯುದ್ಧ ನಡೆದಿರುತ್ತೆ. ನೆಕ್ಸ್ಟು ಕರ್ನಾಲ್ ಕದನ 1739ರಲ್ಲಿ ನಾದಿರ್ ಶಾ ಮೊಘಲ್ ದೊರೆ ಮೊಹಮ್ಮದ್ ಶಾ ನಡುವೆ ನಡೆದಿರ್ತದೆ. ಅದರಲ್ಲಿ ನಾದಿರ್ ಶಾ ಯುದ್ಧವನ್ನು ಗೆಲ್ತಾರೆ. ಈ 12 ಪಾಯಿಂಟ್ಸ್ಗಳೇನಿವೆ ಇವು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ನಿಮಗೆ ಎಕ್ಸಾಮ್ಗೆ ಅನುಕೂಲ ಆಗಲಿ ಅಂತ ಹೇಳಿ ಅದ್ರ ಕುರಿತು ನೀವು ಸ್ವಲ್ಪ ಇನ್ನೊಂದಿಷ್ಟು ಡೀಟೇಲಾಗಿ ಓದ್ಕೋಬೇಕಾಗತ್ತೆ. ರೈಸ್ 2020ರ ಜಾಗತಿಕ ಶೃಂಗಸಭೆಯನ್ನು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಯಾವ ಸಂಸ್ಥೆ ಜೊತೆಗೂಡಿ ಆಯೋಜಿಸಿತ್ತು? ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಭಾರತದ ಚುನಾವಣಾ ಆಯೋಗ, ರಾಷ್ಟ್ರೀಯ ಮಹಿಳಾ ಆಯೋಗ, ನೀತಿ ಆಯೋಗ. ಇಲ್ಲಿ ನಿಮಗೆ ಭಾಳ ಇಂಪಾರ್ಟೆಂಟ್ ಆಗೋದು ರೈಸ್ ಅಂದ್ರೇನು ಅಂತ ಗೊತ್ತಿರಬೇಕು. ಅದರ ಫುಲ್ ಫಾರ್ಮನ್ನು ಕೂಡ ನಿಮಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಮತ್ತೊಂದು ಇಲಾಖೆ ಜೊತೆ ಸೇರಿ ಈ ಒಂದು ಶೃಂಗಸಭೆಯನ್ನು ನಡೆಸಿತ್ತು. ಯಾವುದು ಅಂತ ಪ್ರಶ್ನೆ. ಸರಿಯಾದ ಉತ್ತರ ನೀತಿ ಆಯೋಗ. ನೋಡಿ, ರೈಸ್ ಅಂತ ಹೇಳಿದ್ರೆ ರೆಸ್ಪಾನ್ಸಿಬಲ್
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾರ್ ಸೋಷಿಯಲ್ ಎಂಪವರ್ಮೆಂಟ್ 2020 ವೆರಿ ಇಂಪಾರ್ಟೆಂಟ್. ನೀವು ಎಕ್ಸಾಮಲ್ಲಿ ಈ ಫುಲ್ ಫಾರ್ಮ್ನ ಎಕ್ಸ್ಪ್ಯಾಂಡ್ ಮಾಡೋದಿರ್ಬೋದು ಅಥವಾ ಕ್ವಶನ್ ಆನ್ಸರ್ಸ್ಗಳಲ್ಲಿ ಕೇಳುವಂಥ ಒಂದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದರ ಫುಲ್ ಫಾರ್ಮನ್ನು ನೋಡ್ಕೊಂಡಿರಿ, ಯಾಕಂದರೆ 2020 ಬಹುಮುಖ್ಯ ಪ್ರಶ್ನೆಗಳಲ್ಲಿ ಇದು ಒಂದು. ರೆಸ್ಪಾನ್ಸಿಬಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾರ್ ಸೋಷಿಯಲ್ ಎಂಪವರ್ಮೆಂಟ್ ಅಂತ ರೈಸ್ ಅನ್ನೋದರ ಫುಲ್ ಫಾರ್ಮ್ RAISE. ಈ ಕಾರ್ಯಕ್ರಮ ಅಕ್ಟೋಬರ್ 5ರಿಂದ 9 ತನಕ ವರ್ಚುವಲ್ ಮೋಡ್ನಲ್ಲಿ ನಡೀತದೆ. ಕಾರಣ ಕೋವಿಡ್ ಇರೋ ಕಾರಣದಿಂದ ಎಲ್ಲವನ್ನು ಆನ್ಲೈನಲ್ಲಿ ಮಾಡಲಾಗುತ್ತೆ. ವರ್ಚುವಲ್ ಮೋಡ್ನಲ್ಲಿ ಈ ಒಂದು ಕಾರ್ಯಕ್ರಮ ನಡೀತದೆ. ಇದನ್ನು ಭಾರತದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡ್ತಾರೆ. ನೀತಿ ಆಯೋಗ ಅಂದ ತಕ್ಷಣ ಅದರ ಫುಲ್ ಫಾರ್ಮ್ ನಿಮಗೆ ಗೊತ್ತಿರಬೇಕು, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಭಾಳಷ್ಟು ಸಲ ಎಕ್ಸಾಮಲ್ಲಿ ಪ್ರಶ್ನೆ ಬಂದಿದೆ. ನೀತಿ ಆಯೋಗ ಸ್ಥಾಪನೆಯಾಗಿದ್ದು, ನೀತಿ ಆಯೋಗವನ್ನು ಯೋಜನಾ ಆಯೋಗದ ಬದಲಾಗಿ ಸ್ಥಾಪನೆ ಮಾಡಲಾಯಿತು. ನಿಮಗೆ ಅದು ಗೊತ್ತಿರಬೇಕು. ಪಂಚವಾರ್ಷಿಕ ಯೋಜನೆಗಳೆಲ್ಲ ಯೋಜನಾ ಆಯೋಗದಲ್ಲಿ ಬಂದಿದ್ದು, ಅದನ್ನು ಸ್ಟಾಪ್ ಮಾಡಿಬಿಟ್ಟು ಯೋಜನಾ ಆಯೋಗದ ಬದಲಾಗಿ ನೀತಿ ಆಯೋಗ ಅಂತ ಪ್ರಾರಂಭ ಮಾಡಲಾಯಿತು. ಉದ್ದೇಶ ಇಲ್ಲೇ ಇದೆ ನೋಡಿ, ಭಾರತದ ರಾಜ್ಯ ಸರ್ಕಾರಗಳು ಆರ್ಥಿಕ ನೀತಿ ನಿರೂಪಣೆ ಪ್ರಕ್ರಿಯೆಯಲ್ಲಿ ಪ್ರೋತ್ಸಾಹ ಮತ್ತು ಭಾಗವಹಿಸುವಿಕೆಯನ್ನು ಪರಿಗಣಿಸೋದಕ್ಕೋಸ್ಕರ ಯೋಜನಾ ಆಯೋಗವನ್ನು ನಡೆಸಿ ನೀತಿ ಆಯೋಗವನ್ನು 2015 ಜನವರಿ 1ರಿಂದ ಪ್ರಾರಂಭ ಮಾಡಲಾಯಿತು. ಇಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಹೋಗಿ ನೋಡಿದ್ರೆ ನೀವು ನೀತಿ ಆಯೋಗದ ಬಗ್ಗೆ ಪ್ರಶ್ನೆಗಳಿವೆ. ಪ್ರಧಾನ ಕಚೇರಿ ನವದೆಹಲಿಯಲ್ಲಿರುತ್ತದೆ. ಅಧ್ಯಕ್ಷರು ಭಾರತದ ಪ್ರಧಾನಮಂತ್ರಿಗಳಾಗಿರ್ತಾರೆ. ಯೋಜನಾ ಆಯೋಗದಲ್ಲೂ ಅಷ್ಟೇ ಭಾರತದ ಪ್ರಧಾನಿ ಇರ್ತಿದ್ರು, ಇಲ್ಲೂ ಕೂಡ ಭಾರತದ ಪ್ರಧಾನಮಂತ್ರಿಗಳಿರ್ತಾರೆ. ಉಪಾಧ್ಯಕ್ಷರನ್ನ ನೆನ್ಪಿಟ್ಕೋಬೇಕು. ಪ್ರಸ್ತುತ ರಾಜೀವ್ ಕುಮಾರ್ ಅವರು ಇದರ ಉಪಾಧ್ಯಕ್ಷರಾಗಿದ್ದಾರೆ. DRDO ಪರೀಕ್ಷಿಸಿದ ಸ್ಥಳೀಯವಾಗಿ ಅಭಿವೃದ್ಧಿ ಹೊಂದಿದ ಆಂಟಿ ವಿಕಿರಣ ಕ್ಷಿಪಣಿಯ ಹೆಸರೇನು? ರುದ್ರಂ, ಶಿವ, ಶಕ್ತಿ, ರಕ್ಷಕ್. DRDO ಅವರು ಪರೀಕ್ಷೆ ಮಾಡಿದಂತಹ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದಂತಹ ನಮ್ಮವರೇ ತಯಾರು ಮಾಡಿರ್ತಕ್ಕಂಥ ಆ್ಯಂಟಿ ವಿಕಿರಣ ಕ್ಷಿಪಣಿ. ಸರಿಯಾದ ಉತ್ತರ ರುದ್ರಂ ಅಂತ ಅದರ ಹೆಸರು. ಇದ್ರ ಬಗ್ಗೆ ಮ್ಯಾಗ್ಝಿನಲ್ಲಿ ಆಲ್ರೆಡಿ ಡೀಟೇಲ್ಸ್ ಬಂದಿದೆ, ಸಂಪೂರ್ಣವಾಗಿ ಓದ್ಕೊಳ್ಳಿ. ಇಲ್ಲಿ ಸರಳ ಮಾಹಿತಿಯನ್ನು ನಿಮಗೆ ಕೊಡ್ತಿದ್ದೀನಿ. DRDO ಅಂದರೆ ನಿಮಗೆಲ್ಲ ಗೊತ್ತಿರೋಂಗೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ, ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಇವರು ಹೊಸ ಪೀಳಿಗೆಯ ವಿರೋಧಿ ಕ್ಷಿಪಣಿ ಇದನ್ನು ಯಶಸ್ವಿಯಾಗಿ ಪರೀಕ್ಷೆ ಮಾಡ್ತಾರೆ. ಈ ಕ್ಷಿಪಣಿಯನ್ನು ಬಾಲಾಸೋರ್ನ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ನಲ್ಲಿ ಪರೀಕ್ಷೆ ಮಾಡ್ತಾರೆ. ಇಷ್ಟು ನಿಮಗೆ ಗೊತ್ತಿರಬೇಕು. ಇದು ಭಾರತದ ಮೊಟ್ಟ ಮೊದಲ ಸ್ಥಳೀಯ ವಿಕಿರಣ ವಿರೋಧಿ ಕ್ಷಿಪಣಿ ಮತ್ತು ಇದನ್ನು ಭಾರತೀಯ ವಾಯುಪಡೆ ವಿವಿಧ ಯುದ್ಧಗಳ ವಿಮಾನಗಳಲ್ಲಿ ಬಳಸ್ಕೊಳ್ತಾರೆ. ಇಷ್ಟು ನಿಮಗೆ ಗೊತ್ತಿದ್ರೆ ಸಾಕು. ಇನ್ನು DRDO ಅಂದರೆ ಫುಲ್ ಫಾರ್ಮ್ ನಿಮಗೆ ಗೊತ್ತಿರಬೇಕು. ಎಕ್ಸಾಮ್ಸ್ಗಳಲ್ಲಿ ಸ್ಟ್ರೈಟ್ ಕ್ವಶನ್ಸ್ ಇಲ್ಲದೆ ಇದ್ದರೂ DRDO ಅಂದರೆ ಫುಲ್ ಫಾರ್ಮ್ ಗೊತ್ತಿರಬೇಕು. ಸ್ಥಾಪನೆಯಾಗಿದ್ದು 1958ರಲ್ಲಿ. ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಇವತ್ತಿನ ಕೊನೆ ಪ್ರಶ್ನೆ. ಇತ್ತೀಚೆಗೆ ಕ್ವಶನಲ್ಲಿ ಸ್ವಲ್ಪ ಫಾಲ್ಟ್ ಇತ್ತು. ಈ ಪ್ರಶ್ನೆ ಏನು ಕೇಳಿದ್ದೆ ಅಂದರೆ, ಇಲ್ಲಿ ಗರ್ಭ ಅನ್ನೋದು ಯಾವ ರಾಜ್ಯದ ಒಂದು ನೃತ್ಯ ಪ್ರಕಾರವಾಗಿದೆ ಅಂತ ಕೇಳಿದೆ. ಜಾನಪದ ನೃತ್ಯ ಪ್ರಕಾರವಾಗಿದೆ ಅಂತ ಪ್ರಶ್ನೆನ ಕೇಳಿತ್ತಿದ್ಲಿ. ಗರ್ಭ ಅನ್ನೋದು ಗುಜರಾತ್ ರಾಜ್ಯದ ಒಂದು ಜಾಗತಿಕ ನೃತ್ಯ ರೂಪವಾಗಿದೆ. ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ 9 ದಿನಗಳ ಕಾಲ ಶಕ್ತಿ ಮಾತೆ ಅಥವಾ ದುರ್ಗಾದೇವಿ ಅಂತ ನಾವೇನು ಕರಿತೀವಿ ಅವರನ್ನು ಆರಾಧನೆ ಮಾಡ್ತಾರೆ. ಇತ್ತೀಚೆಗೆ ಈ ವರ್ಷ ಕೋವಿಡ್ ಇರೋದ್ರಿಂದ ಗುಜರಾತ್ ಸರ್ಕಾರ ಇದನ್ನು ಹೆಚ್ಚು ಕೊಟ್ಟಿರಲಿಲ್ಲ, ಆದರೆ ಪ್ರತಿ ವರ್ಷ ಇದನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತೀವಿ. ಗರ್ಭ ಅನ್ನೋದು ಒಂದು ಗುಜರಾತ್ ರಾಜ್ಯದ ಜಾನಪದ ನೃತ್ಯ ಪ್ರಕಾರ. ಇದು ನಿಮಗೆ ಗೊತ್ತಿರಲಿ. ಗುಜರಾತ್ ಅಂತ ಬಂದ ತಕ್ಷಣ ಅಲ್ಲಿಯ ರಾಜಧಾನಿ ಗೊತ್ತಿರಬೇಕು, ಗಾಂಧಿನಗರ. ಮುಖ್ಯಮಂತ್ರಿಗಳು ವಿಜಯ್ ರೂಪಾನಿ, ರಾಜ್ಯಪಾಲರು ಅಜಯ್ ದೇವ್ ವ್ರತ್ ಪ್ರಸ್ತುತ ಇರ್ತಕ್ಕಂಥವ್ರು. ಇನ್ನು ಇವತ್ತಿನ ಪ್ರಶ್ನೆಗೆ ಬರೋಣ. ಕಲ್ಕತ್ತಾದಿಂದ ದೆಹಲಿಗೆ ಬ್ರಿಟನ್ ಅಧಿಕಾರಾವಧಿಯ ಕೇಂದ್ರ ಸ್ಥಾನ ಬದಲಾವಣೆ ಪ್ರಸ್ತಾಪವನ್ನು ಮುಂದಿಟ್ಟಂಥ ಗವರ್ನರ್ ಜನರಲ್ ಯಾರು? ಕಲ್ಕತ್ತಾದಿಂದ ದೆಹಲಿಗೆ ರಾಷ್ಟ್ರೀಯ ರಾಜಧಾನಿಯನ್ನು ಬದಲಾಯಿಸಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಕಲ್ಕತ್ತಾದಿಂದ ದೆಹಲಿಗೆ ಬ್ರಿಟನ್ ಅಧಿಕಾರಾವಧಿಯ ಕೇಂದ್ರ ಸ್ಥಾನದ ಬದಲಾವಣೆಯ ಪ್ರಸ್ತಾಪ, ಹೀಗೆಲ್ಲ ಬದಲಾಗಿರೋದು ನಿಮಗೆ ಗೊತ್ತಿರ್ತದೆ. ಹಾಗಿದ್ರೆ ಬದಲಾವಣೆ ಮಾಡಬೇಕು ಅಂತ ಪ್ರಸ್ತಾಪ ಇಟ್ಟಂಥ ಗವರ್ನರ್ ಜನರಲ್ ಹೆಸರೇನು ಅಂತ ಪ್ರಶ್ನೆ. ಲಾರ್ಡ್ ಕರ್ಜನ್, ಲಾರ್ಡ್ ಹಂಟಿಂಜ್, ಲಾರ್ಡ್ ಲ್ಯಾನ್ಸ್ಡೌನ್, ಲಾರ್ಡ್ ಡಪರಿನ್. ಉತ್ತರವನ್ನು ಈ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಒಳಗೆ ನೀವು ಮಾಡ್ಬೋದು. ಎರಡನೇ ಪ್ರಶ್ನೆ ಭಾಳ ಇಂಪಾರ್ಟೆಂಟು. ಉತ್ತರ ಬರೆಯೋರು ಸರಿಯಾದಂಥ ಮಾಹಿತಿಯನ್ನು ಸ್ಪಷ್ಟವಾಗಿ ಬರೀರಿ. ನಿಮಗೆ ತಿಳಿದಿರುವ ಭಾರತದ ಇತರೆ ರಾಜ್ಯಗಳ, ಅಂದರೆ ನಮ್ಮ ನೆರೆಹೊರೆ ರಾಜ್ಯಗಳು ತಗೊಳ್ಳಿ, ಭಾರತದ ಪೂರ್ತಿ ನೀವು ಬರೆಯೋಕ್ಕಾಗದಿದ್ರೂ ಪರವಾಗಿಲ್ಲ. ನೆರೆಯ ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ಗೋವಾ ಇಷ್ಟೊತ್ತು ಬರೆದ್ರೆ ಸಾಕು. ನಿಮಗೆ ತಿಳಿದಿರುವ ಭಾರತದ ಇತರೆ ರಾಜ್ಯಗಳ ನೃತ್ಯ ಪ್ರಕಾರಗಳ ಪಟ್ಟಿ ಮಾಡಿ ಕ್ವಶನ್ ನಂಬರ್ 2 ಅಂತ ಹಾಕಿ ಕಾಮೆಂಟ್ ಸೆಕ್ಷನಲ್ಲಿ ಬರೀರಿ.
ಸರಿಯಾದಂಥ ಮತ್ತು ಸ್ಪಷ್ಟವಾದ ಉತ್ತರವನ್ನು ಮಾತ್ರ ಬರೀರಿ. ಓಕೆ, ಇದಾಗಿತ್ತು ಇವತ್ತಿನ ಈ ವಿಡಿಯೋ. ನಿಮಗೇನಾದ್ರು ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮಗೇನಾದ್ರು ಇಷ್ಟ ಆಗಿಲ್ಲ ಅಂದರೆ ವಿಡಿಯೋನ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಸ್ನೇಹಿತರ ಜೊತೆ ದಯವಿಟ್ಟು ಶೇರ್ ಮಾಡಿ. ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ವಿಡಿಯೋದ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಎಲ್ರಿಗೂ ಧನ್ಯವಾದಗಳು.